ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಮಿಳುನಾಡು ರಾಜ್ಯದಲ್ಲಿ ಸಿಂಹಾದ್ರಿಯ ಸಿಂಹ ವಿಜಯ್ ಮುಖ್ಯಮಂತ್ರಿಗಳಾಗಿ ಪ್ರಮಾಣವನ್ನ ಸ್ವೀಕರಿಸಿದ ನಂತರ ಏನೆಲ್ಲ ಘೋಷಣೆಗಳನ್ನ ಮಾಡಿದ್ರು ಅಂತಕ್ಕಂತ ವಿಚಾರದಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾನು ಅತ್ಯಂತ ಸ್ಪಷ್ಟವಾಗಿ ಮಾತನಾಡಿದ್ದೇನೆ. ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆದ ನಂತರ ಬಹುಮತವನ್ನ ಸಾಬೀತುಪಡಿಸಬೇಕು. ಅದಕ್ಕೆ ರಾಜ್ಯಪಾಲರು ಒಂದು ಸಮಯವನ್ನ ನಿಗದಿಪಡಿಸಿದ್ದಾರೆ, ಒಂದು ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ಆದ್ರೆ ಈ ಗುಲಾಮ್ಗಿರಿ ಚಾಕ್ರಿ ಮಾಡ್ತಕ್ಕಂಥ ಮಾಧ್ಯಮಗಳು ಅರ್ಥಾತ್ ಪತ್ರಕರ್ತ ಮಿತ್ರರುಗಳು, ಏನು ವಾಚ್ ಡಾಗ್ ಆಫ್ ದಿ ಸೊಸೈಟಿ ಅಂತ ನಾವು ಕರಿತೀವಿ, ಸಮಾಜದ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪತ್ರಕರ್ತರುಗಳು, ಏನು ಸೇಲ್ ಆಗಿ ಹೋಗಿರ್ತಕ್ಕಂಥ ಪತ್ರಕರ್ತರುಗಳು, ಮಾರಾಟ ಆಗಿರ್ತಕ್ಕಂಥ ಪತ್ರಕರ್ತರುಗಳು ಈ ದೇಶದ ಉದ್ದಗಲಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಅಭ್ರ ಇದೆ. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಕರೆಸ್ಕೊಳ್ತಕ್ಕಂಥದ್ದು ಏನು ಪತ್ರಕರ್ತರುಗಳಿದ್ದಾರೆ ಈ ದೇಶದ ಉದ್ದಗಲಕ್ಕೂ ಕೂಡ, ಅದರಲ್ಲಿ ಎರಡು ವರ್ಗ ಇದೆ. ಒಂದು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಗುಲಾಮ್ಗಿರಿ ಕೆಲಸ ಮಾಡ್ತಕ್ಕಂಥ ಮತ್ತು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಒಂದು ಪಕ್ಷದ ಗುಲಾಮ್ಗಿರಿಯನ್ನ ಮಾಡ್ತಕ್ಕಂಥ ಒಂದು ಪತ್ರಕರ್ತರ ವರ್ಗ ಒಂದು ಕಡೆ ಇದ್ರೆ, ಇನ್ನೊಂದು ವರ್ಗ ನೇರವಾಗಿ ಪಕ್ಷಗಳ ಜೊತೆಯಲ್ಲಿ ಶಾಮೀಲಾಗಿ ದೇಶದ ಹಿತವನ್ನ, ರಾಜ್ಯಗಳ ಹಿತವನ್ನ ಮತ್ತು ಜನರ ಹಿತವನ್ನ ಬಲಿ ಕೊಟ್ಟು ಅವರು ಧರ್ಮಾಂಧರಾಗಿ ಪತ್ರಿಕೋದ್ಯಮದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಂತ ಪತ್ರಕರ್ತರುಗಳು ಮಾಡಿರ್ತಕ್ಕಂಥ ವರದಿಗಳನ್ನ ನಾನು ಗಮನಿಸಿದೆ. ಕಳೆದ 24 ಅವರ್ಸ್ ಅಲ್ಲಿ ಅಂಧ ಭಕ್ತ ಮಾಧ್ಯಮದ ಮಿತ್ರರುಗಳು ದಳಪತಿ ವಿಜಯ್ ಅಂತಕ್ಕಂಥ ವಿಜಯ್ ಕನ್ವರ್ಟೆಡ್ ಕ್ರಿಶ್ಚಿಯನ್, ಇಡೀ ತಮಿಳುನಾಡನ್ನ ಕ್ರಿಶ್ಚಿಯನ್ ಮಯ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಟಿವಿಕೆ ಅಂತಕ್ಕಂಥ ಒಂದು ಪಕ್ಷವನ್ನ ಕಟ್ಟಿ ಗೆದ್ದು ಬಂದಿದ್ದಾರೆ ಅಂತಕ್ಕಂಥ ಆರೋಪಗಳು. ತಮಿಳುನಾಡಿನ ಜನತೆಯನ್ನ ಮತಾಂತರ ಮಾಡಿಬಿಡ್ತಾರೆ ಅಂತಕ್ಕಂಥ ವರದಿಗಳು. ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕೆಲವು ಅಂಶಗಳನ್ನ ಇಲ್ಲಿ ನಾವು ಉಲ್ಲೇಖ ಮಾಡಬೇಕಾಗುತ್ತೆ. ಯಾವಾಗ ಜನ ವಿರೋಧಿ ಶಕ್ತಿಗಳು, ಸಂವಿಧಾನ ವಿರೋಧಿ ಶಕ್ತಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳು ಈ ದೇಶವನ್ನ ಮತ್ತು ಈ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳನ್ನ ದಶಕಗಳ ಗಟ್ಟಲೆ ಆಳ್ತಾವಲ್ಲ, ಅಂತ ಪಕ್ಷಗಳಿಗೆ ವಿರುದ್ಧವಾಗಿ ಒಂದು ಜನಪರ ಚಳುವಳಿಯ ರೂಪವನ್ನ, ಆಂದೋಲನದ ರೂಪವನ್ನ ತಾಳಿ ಅತ್ಯಂತ ಗೌಪ್ಯವಾಗಿ 2026ರಲ್ಲಿ ಏನು ವಿಜಯ್ ತಮಿಳುನಾಡಿನಲ್ಲಿ ಭಾರಿ ಪ್ರಚಂಡ ಬಹುಮತದಿಂದ ಕ್ರಾಂತಿಕಾರಿಯ ಒಂದು ನಿಟ್ಟಿನಲ್ಲಿ ಗೆದ್ದು ಬಂದ್ರಲ್ಲ, ಅಂತ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಪಕ್ಷಗಳಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಅಂತಕ್ಕಂಥದ್ದು ನುಂಗಲಾರದ ಬಿಸಿ ತುಪ್ಪವಾಗಿ ಇದ್ರೂ ಕೂಡ ಇವ್ರೇನ್ ಮಾಡ್ತಾರೆ, ಇವರು ಸಾಕಿರ್ತಕ್ಕಂಥ ಈ ಕಾವಲು ನಾಯಿಗಳಾಗಿ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಪತ್ರಕರ್ತರುಗಳಿದಾರಲ್ಲ ಈ ದೇಶದ ಉದ್ದಗಲಕ್ಕೂ, ಅಂತ ಪತ್ರಕರ್ತರುಗಳಿಗೆ ಬಿಸ್ಕೆಟ್ ಗಳನ್ನ ಹಾಕಿ ಅವ್ರ ಕಡೆಯಿಂದ ವರದಿಯನ್ನ ಮಾಡಿಸ್ಕೊಂಡಿದ್ದಾರೆ. ಏನ್ ಅವ್ರದ್ದು ಆರೋಪ? ಅತ್ಯಂತ ಗಂಭೀರವಾದ ಆರೋಪ. ಇಡೀ ತಮಿಳುನಾಡನ್ನ ಕ್ರೈಸ್ತಮಯ ಮಾಡಿಬಿಡ್ತಾರೆ ವಿಜಯ್ ಮತಾಂತರಗೊಂಡಿರ್ತಕ್ಕಂಥ ಕ್ರಿಶ್ಚಿಯನ್ನು. ಹಾಗಾಗಿ ಇಡೀ ತಮಿಳುನಾಡಿನ ಜನರನ್ನ ಕ್ರಿಶ್ಚಿಯನಿಟಿಗೆ ಮತಾಂತರ ಮಾಡ್ತಾರೆ ಅಂತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಮಾಡೋದನ್ನ ಬಿಟ್ರೆ, ಇವ್ರ ಯೋಗ್ಯತೆಗೆ ವಿಜಯ್ ಯಾವ ರೀತಿ ಗೆದ್ದು ಬಂದ, 2 ವರ್ಷದಲ್ಲಿ ಯಾವುದಾದ್ರೂ ಪಕ್ಷ ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಪಕ್ಷವನ್ನ ಕಟ್ಟಿ ಭಾರಿ ಪ್ರಚಂಡ ದಿಗ್ವಿಜಯವನ್ನ ಸಾಧಿಸ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ. 1974ರಲ್ಲಿ ಜನನವನ್ನ ತಾಳದಂತ ವಿಜಯ್, ಆತನಿಗೆ ವಯಸ್ಸು ಎಷ್ಟಿರ್ಬೋದು? 52 ವರ್ಷ ಇರ್ಬೋದು, ಇಲ್ಲ 53 ವರ್ಷ. ನನ್ನ ವಯಸ್ಸಿಗೆ ಹೋಲಿಸಿದ್ರೆ ನನಗಿನ ಒಂದು 5 ವರ್ಷ ಏಜ್ ಅಲ್ಲಿ ದೊಡ್ಡವರು. ಬಟ್ ಏನಪ್ಪಾ ಅಂದ್ರೆ ಚಲನಚಿತ್ರ ನಟ ಆಗಿರೋದ್ರಿಂದ, ಅದರಲ್ಲೂ ಜನಪ್ರಿಯ ಚಲನಚಿತ್ರ ನಟ ಆಗಿರೋದ್ರಿಂದ, ಅತ್ಯುತ್ತಮವಾಗಿರ್ತಕ್ಕಂಥ ಈ ಡ್ಯಾನ್ಸ್ ಕಲೆಯನ್ನ ಮೈಗೂಡಿಸ್ಕೊಂಡಿರೋದ್ರಿಂದ, ಮತ್ತೆ ತಮಿಳು ಚಿತ್ರರಂಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಂಭಾವನೆಯನ್ನ ಪಡೆಯುವಷ್ಟರ ಮಟ್ಟಿಗೆ ನಟ ವಿಜಯ್ ಬೆಳೆದು ಬಂದಿದ್ರಿಂದ
ಒಂದು ಸಿನಿಮಾ ರಂಗದ ವರ್ಚಸ್ಸಂತೂ 100ಗೆ 1000% ಇತ್ತು. ಮತ್ತೆ ವರದಿಗಳನ್ನ ಮಾಡ್ತಾ ಮಾಡ್ತಾ ಪತ್ರಕರ್ತರುಗಳು ವಿಜಯ್ ಬಗ್ಗೆ, ಆ ತಮಿಳುನಾಡಿನ ಜನರ ಬಗ್ಗೆ ಅವರು ಮಾತುಗಳನ್ನ ಎಷ್ಟು ವರ್ಣನೆ ಮಾಡಿ ಅದು ಟೀಕೆ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತಿಲ್ಲ. ಒಂದು ತಮಿಳುನಾಡಿನ ಜನ ಒಂದು ಸಿನಿಮಾ ಮತ್ತು ರಾಜಕೀಯ ಎರಡರಿಂದ ಮಾತ್ರ ಉಸಿರಾಡ್ತಾರೆ ಅಂತಕ್ಕಂಥ ಮಾತನ್ನ ಪತ್ರಕರ್ತರುಗಳು ತೇಲಿಸ್ಬಿಡ್ತಾ ಇದ್ರು ತಮ್ಮ ವರದಿಗಳಲ್ಲಿ, ತಮ್ಮ ವಿಡಿಯೋಗಳಲ್ಲಿ. ಇಲ್ಲಿ ನಾನು ಪತ್ರಕರ್ತರಿಗೆ ಏನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಿನ ಜನ, ತಮಿಳುನಾಡಿನ ಈ ಭಾರತ ದೇಶದ ಮೂಲ ಸಂಸ್ಕೃತಿಯ ಜನ, ಶಿವ ಪರಂಪರೆಯ ಜನ, ಶಿವಶರಣರಿಂದ ಕೂಡಿರ್ತಕ್ಕಂಥ ಒಂದು ತಮಿಳುನಾಡೇನಿದೆಯಲ್ಲ, ಈ ದೇಶದ ಅಸ್ಮಿತೆಯ ಪ್ರತಿರೂಪ. ನಾವಿವತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತೇವೆ. ಈ ದೇಶದ ಬಹುಸಂಖ್ಯಾತರು ಯಾರು ಅಂದ್ರೆ ಶೂದ್ರ ಶಕ್ತಿಗಳು. ಶೂದ್ರ ಶಕ್ತಿಗಳ ಒಂದು ಸಾಲಿನಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನಾವು ಆ ಒಂದು ಜಾತಿಯ ಪಟ್ಟಿಯನ್ನು ಹಿಡ್ಕೊಂಡು ನಾವು ಮಾತನಾಡೋದಾದ್ರೆ, ಲಿಂಗಾಯತರುಗಳು ಬರ್ತಾರೆ, ಕರ್ನಾಟಕದ ಮಟ್ಟಿಗೆ ಒಕ್ಕಲಿಗರು ಬರ್ತಾರೆ, SC ST ಗಳು ಬರ್ತಾರೆ, ಇನ್ನ OBC ಗಳು, ಹಿಂದುಳಿದ ಎಲ್ಲ ವರ್ಗಗಳು ಶೂದ್ರ ಶಕ್ತಿಗಳಾಗಿ ಬರ್ತಾರೆ. ಆ ಶೂದ್ರ ಶಕ್ತಿಗೆ ನಾಯಕತ್ವವನ್ನ ಕೊಡುವಷ್ಟರ ಮಟ್ಟಿಗೆ ತಮಿಳುನಾಡಿನ ಜನ ಶೂದ್ರರಾಗಿದ್ರು, ಈ ದೇಶದ ಮೂಲ ನಿವಾಸಿಗಳಾಗಿದ್ರು. ನಿಜವಾದ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ತಮಿಳುನಾಡಿನ ಜನ ತಮಿಳಿನ ಅಸ್ಮಿತೆಯನ್ನ, ಈ ದೇಶದ ಮೂಲ ಸಂಸ್ಕೃತಿಯ ಅಸ್ಮಿತೆಯನ್ನ ಉಳಿಸಿಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಿಳು ಭಾಷೆಯ ವಿಷಯ ಇರ್ಬೋದು, ತಮಿಳು ತಮಿಳುನಾಡಿನ ರಾಜ್ಯದ ಒಂದು ರಾಜಕೀಯ ವಿಷಯಗಳಿರ್ಬೋದು, ಮತ್ತು ತಮಿಳುನಾಡಿನ ರಾಜಕೀಯವನ್ನ ಹೊರತುಪಡಿಸಿ ಎಲ್ಲ ವಿಷಯಗಳಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ತಮಿಳಿನ ಅಸ್ಮಿತೆಯನ್ನ ಸಿನಿಮಾ ರಂಗದಲ್ಲೂ ಕೂಡ ಅವರು ಪ್ರಜ್ವಲಿಸುವಷ್ಟರ ಮಟ್ಟಿಗೆ ಕಥೆಗಳನ್ನ, ಚಿತ್ರಕಥೆಗಳನ್ನ ಮತ್ತು ಸಂಗೀತ ಸಾಹಿತ್ಯವನ್ನ ಎಲ್ಲವುದನ್ನು ಕೂಡ ಚಿತ್ರದ ತೆರೆಯ ಮೇಲೆ ಅವರು ಮೂಡುವಂತೆ ಇವತ್ತು ಚಿತ್ರಗಳನ್ನ ತೆಗೆದಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಆದ್ರೆ ವಾಸ್ತವದಲ್ಲಿ ಇವಾಗ ವಿಜಯ್ ವಿರುದ್ಧ ಇವಾಗೇನು ಅಂಧಭಕ್ತ ಮಾಧ್ಯಮಗಳು ಆರೋಪಗಳನ್ನ ಮಾಡ್ತಿದವಲ್ಲ, ವಿಜಯ್ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಜನರನ್ನ ಮತಾಂತರಗೊಳಿಸೋದಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಭಾರಿ ಫ್ರೀ ಪ್ಲೇನ್ ಆಗಿ ಕ್ರಿಶ್ಚಿಯನ್ ಮಿಷನರಿಗಳು ವಿಜಯ್ ರವರನ್ನ ಮುಖ್ಯಮಂತ್ರಿ ಆಗಲು ಅವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ್ದಾರೆ ಅಂತಂದು ಇವಾಗ ಮಾಧ್ಯಮಗಳು, ಏನು ಗಣಮಾಧ್ಯಮಗಳು, ಅದು ಮೋದಿಯ ಗುಲಾಮಗಿರಿ ಮಾಡುವ ಮಾಧ್ಯಮಗಳು, ಅಮಿತ್ ಶಾ ಗುಲಾಮಗಿರಿ ಮಾಡುವ ಮಾಧ್ಯಮಗಳು, ಬಿಜೆಪಿ ಮತ್ತು ಸಂಘ ಪರಿವಾರ RSS ನ ಗುಲಾಮಗಿರಿ ಮಾಡತಕ್ಕಂತ ಮಾಧ್ಯಮಗಳು ಇವತ್ತೇನು ಆರೋಪಗಳನ್ನ ಮಾಡ್ತಿದಾವಲ್ಲ ದೇಶದಲ್ಲಿ, ನಾನು ಇವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಪ್ರಚಂಡ ಬಹುಮತದಿಂದ ಇವತ್ತು ಬಿಜೆಪಿ ಗೆದ್ದಿದೆ. ಅಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಇವಾಗ ಅವರ ವಿಚಾರದಲ್ಲಿ ಅದೇ ಜಾಗದಲ್ಲಿ ಅಲ್ಲಿ ಮಮತಾ ಬ್ಯಾನರ್ಜಿಯ ಸಿಂಹಿಣಿಯ ರೂಪದ ಇನ್ನೊಂದು ವ್ಯಕ್ತಿ ಗೆದ್ದು ಬಂದಿದ್ರೆ, ಅದರಲ್ಲೂ ಅವರು ಕ್ರಿಶ್ಚಿಯನ್ ಆಗಿದ್ರೆ, ಅವರು ಮತಾಂತರ ಹೊಂದಿದಂತ ಕ್ರಿಶ್ಚಿಯನ್ ಆಗಿದ್ರೆ ಅವ್ರಿಗೂ ಕೂಡ ಇವರು ಇದೇ ರೀತಿಯ ಆರೋಪವನ್ನ ಮಾಡ್ತಾ ಇದ್ರು, ಮತ್ತೆ ಅವ್ರ ಮೇಲೆ ಇದೇ ರೀತಿಯ ಗೂಬೆಯನ್ನ ಕೂರಿಸ್ತಾ ಇದ್ರು. ವಸ್ತುಸ್ಥಿತಿಯಲ್ಲಿ ನಾನು ಒಂದು ವಿಡಿಯೋದಲ್ಲಿ 1 ವರ್ಷದ ಹಿಂದೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆ, ಈ ರಾಜಕಾರಣಿಗಳು ಈ ರಾಜಕಾರಣದಲ್ಲಿ ನಡೆಯುವ ಭ್ರಷ್ಟಾಚಾರಗಳನ್ನ ಕುರಿತು ಮಾತನಾಡುವಾಗ ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದೆ. ಒಂದಲ್ಲ ಒಂದು ದಿನ, ಅದೇನು ಒಂದಲ್ಲ ಒಂದು ದಿನ ಅಂದ್ರೆ 100 ವರ್ಷ ಆದ್ಮೇಲಲ್ಲ, 50 ವರ್ಷ ಆದ್ಮೇಲಲ್ಲ, 20 ವರ್ಷ ಆದ್ಮೇಲಲ್ಲ, ಅತಿ ಶೀಘ್ರದಲ್ಲಿ 1 ದಶಕದಲ್ಲಿ ಈ ದೇಶವನ್ನ ಸೋಷಿಯಲ್ ಮೀಡಿಯಾಗಳು ಆಳ್ತವೆ, ಈ ದೇಶವನ್ನ ವಿದ್ಯಾವಂತ ಯುವಕರು ಆಳ್ತಾರೆ, ಮತ್ತು ಈ ಭ್ರಷ್ಟಾಚಾರದಿಂದ ಬೇಸತ್ತಿರ್ತಕ್ಕಂಥ ವಿದ್ಯಾವಂತ ಯುವಕರು ಈ ದೇಶವನ್ನ ಆಳ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ. ಇವತ್ತು ತಮಿಳುನಾಡಿನಲ್ಲಿ ಅದೇ ಆಗಿರ್ತಕ್ಕಂಥದ್ದು. ಇವಾಗ ವಿಜಯ್ ಜನಪ್ರಿಯ ಚಲನಚಿತ್ರ ನಟ ಆಗಿದ್ರು ಕೂಡ ಭ್ರಷ್ಟಾಚಾರದ ವಿರುದ್ಧ ನೋಡ್ರಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವನ್ನ ಸ್ವೀಕರಿಸಿದ ನಂತರ ವಿಜಯ್ ಮಾಡಿದಂತ ಭಾಷಣ ಮತ್ತು ವಿಜಯ್ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕುಳಿತು ಫೈಲಿಗೆ ಸೈನ್ ಮಾಡಿದ ಮೇಲೆ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂತ ವಿಚಾರಗಳಿರ್ಬೋದು. ಏನ್ ಹೇಳಿದ್ದಾರೆ ವಿಜಯ್? ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತೇನೆ ಮತ್ತು ಭ್ರಷ್ಟಾಚಾರ ಮುಕ್ತ ತಮಿಳುನಾಡನ್ನ ನಿರ್ಮಾಣ ಮಾಡ್ತೇನೆ. ನನ್ನ ಸರ್ಕಾರದಲ್ಲಿರ್ತಕ್ಕಂಥ ಯಾರೇ ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರು ಕೂಡ ಭ್ರಷ್ಟಾಚಾರ ಮಾಡುವಂತಿಲ್ಲ. ನಾನು 1 ಪೈಸೆ ತಿನ್ನಲ್ಲ, ಇನ್ನೊಬ್ಬರಿಗೂ 1 ಪೈಸೆಯನ್ನ ತಿನ್ನೋದಕ್ ಬಿಡಲ್ಲ ಅಂತಂದು ಅವರು ಘಂಟಾಘೋಷವಾಗಿ ಆ ಕಂಚಿನ ಕಂಠದಿಂದ ಸಿಂಹದೋಪಾದಿಯಲ್ಲಿ ಗರ್ಜನೆ ಮಾಡಿದ್ದಾರಲ್ಲ, ಇದು ನಮ್ಮ ಅಂಧಭಕ್ತ ಮಾಧ್ಯಮಗಳಿಗೆ ಯಾಕೆ ಕೇಳಿಸ್ಲಿಲ್ಲ? ಇವ್ರು ಇಂಥ ವಿಚಾರದಲ್ಲಿ ಯಾಕೆ ಕೂಡ್ರಾಗಿ
ವರ್ತಿಸಿದ್ರು ಅಂತಕ್ಕಂಥ ಮಾತನ್ನ ಅಂಧ ಭಕ್ತ ಮಾಧ್ಯಮಗಳಿಗೆ ಮತ್ತು ಗೋಧಿ ಬಣ್ಣದ ಮಾಧ್ಯಮಗಳಿಗೆ ನಾನು ಪ್ರಶ್ನೆಯನ್ನ ಮಾಡ್ತೇನೆ. ನಿನ್ನೆ ದೇಶದ ಘನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ನರೇಂದ್ರ ದಾಮೋದರ ಮೋದಿಜಿರವರು ನಮ್ಮ ಸಿದ್ದರಾಮಯ್ಯರವರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಕಂಚಿನ ಕಂಠದಿಂದ ಬೆಂಗಳೂರಿನಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಹಾಗಾದ್ರೆ ಮೋದಿಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡದೇ ಇರತಕ್ಕಂತ ಮಂತ್ರಿ ಮಾಗದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿದ್ದಾರೆ ಅಂತ ನಾವು ಏನಾದ್ರೂ ತಲಸ್ಪರ್ಶಿಯಾಗಿ ಒಂದು ಅಧ್ಯಯನವನ್ನ ಮಾಡೋದಾದ್ರೆ, ಒಂದು ತನಿಖೆಯನ್ನ ಮಾಡೋದಾದ್ರೆ, ಇವತ್ತು ಫೈನಾನ್ಸ್ ಮಿನಿಸ್ಟರ್ ಏನು ಭಾರತದ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್, ಮೋದಿಯ ಸಚಿವ ಸಂಪುಟದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಟೇಬಲಿನ ಕೆಳಗಡೆ ಎಷ್ಟು ಕೋಟಿಗಳ ಅವ್ಯವಹಾರಗಳು ಭ್ರಷ್ಟಾಚಾರಗಳು ನಡೀತಿದಾವೆ ಅಂತಕ್ಕಂಥ ವಿಚಾರ ಈ ದೇಶಕ್ಕೆ ಗೊತ್ತಿಲ್ವಾ? ಹೋಗ್ಲಿ, ರಾಷ್ಟ್ರೀಯ ಹೆದ್ದಾರಿಗಳ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಟೇಬಲಿನ ಕೆಳಗಡೆ 10% ಭ್ರಷ್ಟಾಚಾರ ನಡೀತಿದೆ ಅಂತಕ್ಕಂಥದ್ದು ಈ ದೇಶದ ಜನತೆಗೆ ಗೊತ್ತಿಲ್ವಾ? ನೋಡ್ರಿ, ನನಗೂ ಒಬ್ಬರು ಪೊಲಿಟಿಕಲ್ ಗಾಡ್ ಫಾದರ್ ಇದ್ರು, ಆಸ್ಕರ್ ಫರ್ನಾಂಡಿಸ್ ಅಂತ. ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ರು. ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ರವರು ರಾಷ್ಟ್ರೀಯ ಹೆದ್ದಾರಿಗಳ ಸಚಿವರಾಗಿರುವಾಗ ಉತ್ತರ ಭಾರತದಲ್ಲಿ ಪ್ರವಾಹ ಬಂದು ಹೋಗಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಅತ್ಯಂತ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನಗಳು ಉರುಳಿ ಹೋಗಿದ್ವು, ಜಲಪ್ರಳಯ ಆಗಿತ್ತು. ಅಂತ ಸಂದರ್ಭದಲ್ಲಿ ನನ್ನ ಪೊಲಿಟಿಕಲ್ ಗಾಡ್ ಫಾದರ್, ನನ್ನ ರಾಜಕೀಯ ಗುರುಗಳು ಅನಿಸಿಕೊಂಡಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ರವರು ರಾಷ್ಟ್ರೀಯ ಹೆದ್ದಾರಿಗಳ ಸಚಿವರಾಗಿ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಕೋಟಿಗಟ್ಟಲೆ ಅನುದಾನವನ್ನ ತತ್ಕ್ಷಣವೇ ಬಿಡುಗಡೆ ಮಾಡಿ ಅಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ, ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂದ್ರೆ ರಸ್ತೆಗಳ ನಿರ್ಮಾಣ ಆಗ್ಬೇಕು. ಆ ಬೆಟ್ಟಗಳ ಹಾಗೆ ಜಲಪ್ರಳಯವಾದಂತ ಸಂದರ್ಭದಲ್ಲಿ ಬೆಟ್ಟಗಳು ಉರುಳಿ ಬಿದ್ದಿದ್ದು, ಅವುಗಳನ್ನೆಲ್ಲ ದುರಸ್ತಿ ಮಾಡಬೇಕಾಗಿರ್ತಕ್ಕಂತ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು. ಇವಾಗ ಆಸ್ಕರ್ ಫರ್ನಾಂಡಿಸ್ ರವರು ಕ್ರಿಶ್ಚಿಯನ್ರಾಗಿದ್ರು ಕೂಡ ಎಷ್ಟು ಜನರನ್ನ ನೀವು ಮತಾಂತರ ಮಾಡಿದ್ದೀರಿ ಅಂತಕ್ಕಂಥ ಒಂದು ಪಟ್ಟಿಯನ್ನ ನೀವೇನಾದ್ರೂ ತಂದು ಕೊಡೋದಾದ್ರೆ ನಿಮಗೆ ನಾನು ಗುಲಾಮನಾಗಿರ್ತೀನಿ, ಇಲ್ಲದೆ ಹೋದ್ರೆ ನೀವೆಲ್ಲರೂ ನನಗೆ ಗುಲಾಮರಾಗಿರ್ಬೇಕು. ಆಸ್ಕರ್ ಫರ್ನಾಂಡಿಸ್ ರವರು ತಮ್ಮ ರಾಜಕೀಯದ ಜೀವನದುದ್ದಕ್ಕೂ ಅದು ಮತಾಂತರಗೊಂಡಿರ್ತಕ್ಕಂಥ ಕ್ರಿಶ್ಚಿಯನ್ರಿಗಾಗ್ಲಿ ಅಥವಾ ಕ್ರಿಶ್ಚಿಯನ್ರಾಗೆ ಜನ್ಮ ತಾಳಿರ್ತಕ್ಕಂಥ ರೋಮನ್ ಕ್ರಿಶ್ಚಿಯನ್ರಿಗಾಗ್ಲಿ, CSI ಕ್ರಿಶ್ಚಿಯನ್ರಿಗಾಗ್ಲಿ, RC ಕ್ರಿಶ್ಚಿಯನ್ರಿಗಾಗ್ಲಿ ಮತ್ತು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸಿಗಾಗ್ಲಿ, ಪೆಂತೆಕೋಸ್ಟಲ್ ಕ್ರಿಶ್ಚಿಯನ್ಸಿಗಾಗ್ಲಿ, ಕ್ರಿಶ್ಚಿಯನ್ರಲ್ಲಿ ಎಷ್ಟು ಪಂಗಡಗಳಿದಾವಲ್ಲ ಆ ಪಂಗಡಗಳಿಗೆ ಆಸ್ಕರ್ ಫರ್ನಾಂಡಿಸ್ ಒಂದು ಪೈಸೆಯಷ್ಟು ಕೂಡ ಸಹಾಯವನ್ನ ಮಾಡಲಿಲ್ಲ. ಅಂತಹ ಮೇರು ವ್ಯಕ್ತಿತ್ವದ ಮಹಾನ್ ಚೇತನ ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಸಂದರ್ಭದಲ್ಲಿ UPA ಎರಡನೇ ಅವಧಿಯ ಸರ್ಕಾರ ಇನ್ನು ಅಧಿಕಾರದಲ್ಲಿರುತ್ತೆ ಕೇಂದ್ರದಲ್ಲಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ತದನಂತರದಲ್ಲಿ ನಡೆದಂತ ಚುನಾವಣೆಯಲ್ಲಿ 2014ರಲ್ಲಿ ಮೋದಿರವರು ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂತಕ್ಕಂತ ಕಂಚಿನ ಕಂಠದ ಭಾಷಣವನ್ನ ಮಾಡಿ, ಆಮೇಲೆ ಅದು ಮಾತು ತಪ್ಪಿದ್ರು ಅದು ಬೇರೆ ವಿಚಾರ, ಅದು ಇನ್ನೊಂದಿನ ಮಾತಾಡೋಣ. ಆಮೇಲೆ ಮೋದಿರವರು ಅಧಿಕಾರದ ಗದ್ದುಗೆ ನಡೆದಾಗಿ ದೇಶದಲ್ಲಿ ನಮ್ಮ ಪೊಲಿಟಿಕಲ್ ಗಾಡ್ ಫಾದರ್ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ರವರನ್ನ ಕರ್ನಾಟಕದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇತ್ತು. ಅವಾಗ ನಾನು RSS ನ ಮಿತ್ರರು, RSS ಸಂಘ ಪರಿವಾರ ಹಿಂದುತ್ವದ ಸಂಘಟನೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಏನ್ ದುರಿಂಡ್ರು ಮುತ್ಸದಿ ನೇತಾರರು ನನಗೆಲ್ಲ ನೇರವಾಗಿ ಪರಿಚಯ. RSS ನ ಮುಖಂಡರು ನನಗೆ ಹೇಳ್ತಾರೆ, ನಿಮ್ಮ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ಏನಾದ್ರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾದ್ರೆ ನಿಮ್ಮ ಆಸ್ಕರ್ ಫರ್ನಾಂಡಿಸ್ ರವರಿಗೆ ನಾವ್ಯಾರು ಮಾತಾಡೋದಕ್ಕಾಗಲ್ಲ, ಅಂತ ಸೌಮ್ಯ ಜೀವಿ, ಸರ್ವ ಧರ್ಮಗಳ ಸಹಬಾಳ್ವೆಯ ಸಂಕೇತ ಆಸ್ಕರ್ ಫರ್ನಾಂಡಿಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ವಿಜಯ್ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದಾರೆ, ವಿಜಯ್ ಭ್ರಷ್ಟಾಚಾರದ ವಿರುದ್ಧ ಸಿಂಹ ಗರ್ಜನೆ ಮಾಡಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ
ಗೋಧಿ ಬಣ್ಣದ ಮಾಧ್ಯಮಗಳು, ಅರ್ಥಾತ್ ಸಂಘ ಪರಿವಾರದ ಮೋದಿ, ಅಮಿತ್ ಶಾ, ಗುಲಾಮ್ಗಿರಿ ಚಾಕ್ರಿ ಮಾಡ್ತಕ್ಕಂಥ ಮಾಧ್ಯಮಗಳು ಇವತ್ತೇನು ದೇಶದ ಉದ್ದಗಲಕ್ಕೂ ವಿಜಯ್ ವಿರುದ್ಧ ಕ್ರೈಸ್ತ ಧರ್ಮಕ್ಕೆ ತಮಿಳುನಾಡಿನ ಜನರನ್ನ ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜಕ್ಕೂ ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಸಂಗತಿ. ಅಲ್ಲಿ ತಮಿಳುನಾಡಿನಲ್ಲಿ ಸೋತಿರ್ತಕ್ಕಂಥ ಬಿಜೆಪಿ ಒಂದು ಸ್ಥಾನದಲ್ಲಿ ಗೆದ್ದಿದೆಯಲ್ಲ, ಅದರ ಹತಾಶೆಯನ್ನ ಎತ್ತಿ ತೋರಿಸ್ತಾ ಇದೆ. 5ನೇ ಸ್ಥಾನದಲ್ಲಿ ಗೆದ್ದಿರ್ತಕ್ಕಂಥ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಲ್ಲಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ನಿಜಕ್ಕೂ ಕೂಡ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ರು ಮತ್ತು ಅವರು ಮುಖ್ಯಮಂತ್ರಿಗಳಾಗಿ ವಿಜಯ್ ರವರು ಸಿಂಹ ಗರ್ಜನೆಯನ್ನ ಮಾಡ್ತಾ ಪ್ರಮಾಣ ವಚನವನ್ನ ಸ್ವೀಕರಿಸುವಾಗ ಮೋದಿರವರು ವೇದಿಕೆ ಮೇಲೆ ಆಸೀನರಾಗಿದ್ದು ಅವರಿಗೆ ಸಹಾಯವನ್ನ ಮಾಡಿದ ಕಾರಣಕ್ಕಾಗಿ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ಯುವಕರ ನಾಡಿ ಮಿಡಿತವನ್ನ ಬಲ್ಲಂತ ಹಿಂದುತ್ವದ ಏಕೈಕ ವೀರ ಧೀರ ಶೂರ ಆಗಿರ್ತಕ್ಕಂಥ ನರೇಂದ್ರ ಮೋದಿರವರು ಬೆಂಗಳೂರಲ್ಲಿ ಭಾಷಣ ಮಾಡ್ತಾ ಕಾಂಗ್ರೆಸ್ ಪಕ್ಷ ಇನ್ನೊಂದು ಪಕ್ಷದ ಗೆಲುವಿನಲ್ಲಿ ಸ್ವಾವಲಂಬಿಯಾಗಿರ್ತಕ್ಕಂಥ ಬದುಕನ್ನ ಬದುಕ್ತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ತಮ್ಮ ಅಮೃತವಾಣಿಯಿಂದ ನುಡಿತಾರೆ. ಇಲ್ಲಿ ವಾಸ್ತವಿಕವಾಗಿ ನಾವಿಲ್ಲೇನು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಇದೇ ಭಾರತೀಯ ಜನತಾ ಪಕ್ಷ 2014ರಿಂದ ಇಲ್ಲಿವರೆಗೂ ಕೂಡ ಈ ದೇಶದ ಅಧಿಕಾರದ ಗದ್ದುಗೆಯಲ್ಲಿ ಸಿಂಹಾಸನದಲ್ಲಿ ವಿಜೃಂಭಿಸ್ತಾ ಇದೆ ಮೋದಿಯ ನೇತೃತ್ವದಲ್ಲಿ. ನಾನು ಅದನ್ನ ಅಲ್ಲಗಡಿಯಲ್ಲ. ಅದಕ್ಕಿಂತ ಮುಂಚೆ ಇದೇ ಭಾರತೀಯ ಜನತಾ ಪಕ್ಷ ಯಾವ್ಯಾವ ರೀತಿಯ ರಾಜಕೀಯವಾಗಿರ್ತಕ್ಕಂಥ ಸ್ವಾವಲಂಬಿ ಆಗಿರ್ತಕ್ಕಂಥ ಬದುಕನ್ನ ಬದುಕ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡೋಣ. ಇವಾಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೋದಿ ಸಾಹೇಬರು ಜಗದೇಕ ವೀರ ಅತಿಲೋಕ ಸುಂದರ ವಿಶ್ವ ಗುರು ಮೋದಿರವರು ಇವಾಗ ಕುಮಾರಣ್ಣನ ಜೊತೆ ಸೇರ್ಕೊಂಡು ದೇವೇಗೌಡರ ಜೊತೆ ಸೇರ್ಕೊಂಡು ಒಂದು ಸ್ವಾವಲಂಬಿಯಾಗಿರ್ತಕ್ಕಂಥ ರಾಜಕೀಯ ಬಂಡವಾಳನ್ನ ಒಂದು ಬಂಡ ಬದುಕನ್ನ ಬದುಕ್ತಿದಾರಲ್ಲ, ಇದ್ರ ಬಗ್ಗೆನೂ ಮಾತಾಡ್ಬೇಕಾಗಿತ್ತು ನಿನ್ನೆ ಬೆಂಗಳೂರಿನಲ್ಲಿ ಮೋದಿರವರು. ಅವಾಗ ಮೋದಿರವರ ಈ ಅನ್ಪರ್ಡ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಏನೋ ಹೈಲಿ ಎಜುಕೇಟೆಡ್ ಏನಲ್ಲ ಮೋದಿ, ಆದ್ರೆ ಮೋದಿಯಿಂದ ಇರ್ತಕ್ಕಂಥವ್ರು ಹೈಲಿ ಎಜುಕೇಟೆಡ್, ದೇಶ ಪ್ರಪಂಚ ನಾಳು ಮಾಡಷ್ಟು ಹೈಲಿ ಎಜುಕೇಟೆಡ್. ಬಹಳಷ್ಟು ಜನ ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರೊಫೆಸರ್ಗಳಾಗಿ, ಲೆಕ್ಚರರ್ಗಳಾಗಿ, ರಿಸರ್ಚ್ ಸೈಂಟಿಫಿಕ್ ವಿಂಗ್ಗಳಲ್ಲೆಲ್ಲ ಕೆಲಸ ಮಾಡ್ತಾರೆ. ಮೋದಿಯ ಏನ್ ಟೋಟಲ್ ಪಟಲಂ ಟೀಮ್ ಇದೆಯಲ್ಲ, ಯಾಕೆ ನನ್ನ ಭಾರತ ದೇಶದ ಯೂನಿವರ್ಸಿಟಿಗಳಲ್ಲಿ ನನ್ನ ಮೋದಿಯ ಭಕ್ತರು ಅನ್ಸ್ಕೊಂಡಿರ್ತಕ್ಕಂಥ ವಿದೇಶದಲ್ಲಿ ಬೇರೆ ಬೇರೆ ದೇಶದ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಾ ದುಡ್ಡಿಗೋಸ್ಕರ ಸೇಲಾಗಿ ಹೋಗಿರ್ತಕ್ಕಂಥ ಈ ಎಕ್ಸ್ಪರ್ಟ್ಗಳು ಏಕೆ ನನ್ನ ದೇಶದ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಿಲ್ಲ, ಏಕೆ ನನ್ನ ದೇಶದ ಜನರನ್ನ ವಿದ್ಯಾವಂತರನ್ನಾಗಿ ಮಾಡ್ತಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಮೋದಿ ಕೇಳಿದ್ರೆ ನಮ್ಮ ಮೋದಿ ಅಣ್ಣ ಬೇಜಾರಾಗಲ್ವಾ? ಬೇಜಾರಾದ್ರೂ ಆಗ್ಲಿ, ಮೋದಿ ಅಣ್ಣ ನಮಗೇನು ಮಾತು ಕೊಟ್ಟ? 2014ರಲ್ಲಿ ಭ್ರಷ್ಟಾಚಾರನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂದ. ಇವಾಗ ಏನಾಗಿದೆ? ಮೋದಿ ಅಣ್ಣ 1000 ಪಟ್ಟು ಭ್ರಷ್ಟಾಚಾರನ ನಮ್ಮ ತಲೆ ಕಟ್ಟಿ ನಮ್ಮನ್ನೆಲ್ಲ ಬಡವರನ್ನಾಗಿ ಮಾಡಿ ನಮ್ಮನ್ನ ಬೀದಿ ಬಿಕಾರಿಗಳನ್ನಾಗಿ ಮಾಡಬೇಕು ಅಂತ ಅಣ್ಣ ಟೊಂಕ ಕಟ್ಟಿ ನಿಂತಿದ್ದಾರೆ. ಎಷ್ಟು ದಿನ ಮೋದಿ ಅಣ್ಣನ ಆಟ ಈ ಭಾರತದ ಡೆಮೋಕ್ರಸಿಯಲ್ಲಿ ನಡೆಯುತ್ತೆ ಅದನ್ನ ನಾವು ನೋಡೋಣ. ಇವಾಗ ವಿಜಯ್ ಮೇಲೆ ಅನಗತ್ಯವಾಗಿ ಆರೋಪ, ರಾಹುಲ್ ಗಾಂಧಿರವರ ಮೇಲೆ ಅನಗತ್ಯವಾಗಿ ಆರೋಪ. ಇವಾಗ ನಾವು ಮೋದಿ ಅವರಿಗೆ ಏಕೆ ಈ ರೀತಿ ಕಟು ಶಬ್ದಗಳಿಂದ ಟೀಕೆ ಮಾಡಂತ ಪರಿಸ್ಥಿತಿ ಬಂತು? ಕಾಂಗ್ರೆಸ್ ಮತ್ತೊಂದು ಪಕ್ಷದ ಗೆಲುವಿನಲ್ಲಿ ಸ್ವಾವಲಂಬಿ ಬದುಕನ್ನ ಬದುಕ್ತಾ ಇದೆ ಅಂತ ಮೋದಿರವರು ರಣಧೀರ ಕಂಠೀರವಂತರ ಭಾಷಣ ಮಾಡುವಾಗ ಇವರು ಕುಮಾರಸ್ವಾಮಿ ಜೊತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರವನ್ನ ಭ್ರಷ್ಟಾಚಾರಿ ಸರ್ಕಾರ ಅಂತ ಟೀಕೆ ಮಾಡ್ತಾ ಕಾಂಗ್ರೆಸ್ ಹೈಕಮಾಂಡಿನ ಏನು ಬಿಸಿ ರಕ್ತದ ಯುವ ಕ್ರಾಂತಿಕಾರಿ ನೇತಾರ ದುರಿಣ ಮುತ್ಸದಿನ ರಾಹುಲ್ ಗಾಂಧಿ ಮೋದಿಗಿಂತ ಇಲ್ಲಿ ಎಜುಕೇಟೆಡ್, ಅವ್ರನ್ನ ಪಪ್ಪು ಅಂತ ಅಳಿಸ್ಕೊಂಡು ಓಡಾಡ್ತಾ ಇರ್ತಾರೆ ನಮ್ಮ ಮೋದಿ ಟೀಮ್ನವರು ಮತ್ತು ಮೋದಿ ಶಿಷ್ಯರುಗಳು. ಆದ್ರೆ ಇವಾಗ ನಿಜವಾದ ಪಪ್ಪು ಯಾರು? ಮೋದಿ ಅವರೇ, ನೀವೇ ಹೇಳ್ಬೇಕು. ನೀವು ಪಪ್ಪುನ, ರಾಹುಲ್ ಗಾಂಧಿ ಪಪ್ಪುನ? ಇವಾಗ ನೀವು ಕರ್ನಾಟಕದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಬಂಡು ಬದುಕನ್ನ ಕುಮಾರಸ್ವಾಮಿ ಜೊತೆ ದೇವೇಗೌಡರ ಜೊತೆ ಸೇರ್ಕೊಂಡು ಅದೇ ಸ್ವಾವಲಂಬಿ ಬದುಕನ್ನ ನೀವು ಬದುಕ್ತಾ ಇದ್ದೀರಲ್ಲ, ಇದು ನಿಮಗೆ ಯಾಕೆ ಅರ್ಥ ಆಗಲ್ಲ? ಅಂದ್ರೆ ನೀವ್ ಹೇಳಿದ್ದೆಲ್ಲ ಇಡೀ ದೇಶದ ಜನ ಒಪ್ಕೊಂಡ್ಬಿಡ್ತಾರೆ, ನೀವ್ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಬಿಡ್ತಾರೆ, ಎಲ್ಲರೂ ದಡ್ರು, ನಾನು ಮಾತ್ರ ಬುದ್ಧಿವಂತ ಅಂತ ನೀವು ತಿಳ್ಕೊಂಡಿದ್ರೆ ಮೋದಿ ಅವರೇ, ಅದು ನಿಮ್ಮ ಭ್ರಮೆ, ನಿಮ್ಮ ತಂಡದ ಭ್ರಮೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಇವತ್ತು ವಿದೇಶದ ಯೂನಿವರ್ಸಿಟಿಗಳಲ್ಲಿ ಲೆಕ್ಚರರ್ಸ್, ಪ್ರೊಫೆಸರ್ಸ್ ನೀವು ಪ್ರಧಾನಿ ಆಗೋದಕ್ಕೆ ಐಡಿಯಾ ಕೊಟ್ಟು ಪ್ಲಾನ್ ಮಾಡಿ ಯೋಜನೆ ಮಾಡಿ ಕೊಟ್ರಲ್ಲ, ಅವರೆಲ್ಲ ನನ್ನ ದೇಶದ ಯೂನಿವರ್ಸಿಟಿಲಿ ಯಾಕೆ ಬಂದು ಕೆಲಸ ಮಾಡ್ತಿಲ್ಲ?
ನನ್ನ ದೇಶದ ಜನರನ್ನ ಯಾಕೆ ಉದ್ಧಾರ ಮಾಡ್ತಿಲ್ಲ ಅಂತಕ್ಕಂತ ಒಂದು ಪ್ರಶ್ನೆನ ನಾನು ಮೋದಿ ಅವರಿಗೆ ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒಂದು ಭ್ರಷ್ಟಾಚಾರಿ ಸರ್ಕಾರ, ಇದು ಉಚಿತ ಯೋಜನೆಗಳನ್ನ ಜಾರಿಗೆ ತಂದು ಬೊಕ್ಕಸವನ್ನ ಖಾಲಿ ಮಾಡಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಿಲ್ಲ ಅಂತ ನೀವು ಹೇಳ್ತಿದ್ರಲ್ಲ. ನೀವು ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ನೀವು ಉಚಿತ ಯೋಜನೆಗಳನ್ನ ಕೊಟ್ಟಿದ್ದೀರಲ್ಲ, ಆ ಮಹಾರಾಷ್ಟ್ರದಲ್ಲಿ ಬೊಕ್ಕಸ ಖಾಲಿಯಾಗಿಲ್ವಾ? ಓಲಿ ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇರ್ತಕ್ಕಂಥ ಕಡೆ ಆತ್ಮೀಯ ಮೋದಿ ಸಾಹೇಬ್ರೆ, ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಏನು ನೀವು ಸರ್ಕಾರಗಳನ್ನ ರಚನೆ ಮಾಡಿದೀವಲ್ಲ, ಅಲ್ಲೆಲ್ಲ ಉಚಿತ ಯೋಜನೆಗಳನ್ನ ನೀವು ಘೋಷಣೆ ಮಾಡಿಲ್ವಾ? ಅಲ್ಲಿ ರಾಜ್ಯದ ಬೊಕ್ಕಸ ಖಾಲಿ ಆಗ್ತಿಲ್ವಾ? ಇವತ್ತು ಆರ್ಥಿಕ ತಜ್ಞರು ತಮಿಳುನಾಡಿನ ವಿಚಾರದಲ್ಲಿ ಎಷ್ಟು ಅದ್ಭುತವಾಗಿ ಮಾಧ್ಯಮಗಳ ಬೈಠಕ್ಗಳಲ್ಲಿ, ಚರ್ಚಾಗೋಷ್ಠಿಗಳಲ್ಲಿ ಮಾಧ್ಯಮಗಳ ಮುಂದೆ ಕುಳಿತುಕೊಂಡು ಆರ್ಥಿಕ ತಜ್ಞರು ವಿಜಯ್ ಘೋಷಣೆ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳಿಗೆ 80,000 ಕೋಟಿ ಖರ್ಚಾಗುತ್ತದೆ ವರ್ಷಕ್ಕೆ ಅನ್ನುವಂತ ಒಂದು ಉಲ್ಲೇಖವನ್ನ ಮಾಡ್ತಾರೆ. ನಾನು ತಮಿಳುನಾಡಿನಲ್ಲಿ 80,000 ಕೋಟಿಯನ್ನ ವಿಜಯ್ 80,000 ಕೋಟಿಯನ್ನ ಜನರಿಗೆ ಜನಪರ ಯೋಜನೆಗೆ ಖರ್ಚು ಮಾಡ್ತೀನಿ ಅಂದಾಗ ಆರ್ಥಿಕ ತಜ್ಞರು ಮಾತಾಡ್ತಾರೆ, ಆರ್ಥಿಕ ಇಲಾಖೆ ಜ್ಞಾಪಕ ಬರ್ತೈತೆ, ಆರ್ಥಿಕ ಸಂಹಿತೆ ಜ್ಞಾಪಕ ಬರುತ್ತೆ, ಮತ್ತು ಹಣಕಾಸು ಯೋಜನೆಗಳು ಜ್ಞಾಪಕ ಬರ್ತಾವಲ್ಲ ನಮ್ಮ ಆರ್ಥಿಕ ತಜ್ಞರಿಗೆ. ಇದೇ ರಾಜಕಾರಣಿಗಳು ತಮಿಳುನಾಡಿನಲ್ಲಿ 60 ವರ್ಷಗಳ ಕಾಲ ಈ ಅಣ್ಣಾ ಡಿಎಂಕೆ, ಎಐಎಡಿಎಂಕೆ ಪಕ್ಷಗಳು 60 ವರ್ಷಗಳ ಕಾಲ ತಮಿಳುನಾಡಿನ ಆಡಳಿತವನ್ನ ಮಾಡಿದ್ರಲ್ಲ. ಅವಾಗ ರಾಜಕಾರಣಿಗಳು, ಅಧಿಕಾರಿಗಳು, ಇದೇ ಆರ್ಥಿಕ ತಜ್ಞರುಗಳು, ಇದೇ ಆರ್ಥಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ಅದು IAS ಕೇಡರ್ಸ್, IFS ಕೇಡರ್ಸ್, IRS ಕೇಡರ್ಸ್, ಈ ಕೆಟಗರಿಯ ಜನರು ಎಷ್ಟು ಸಾವಿರಾರು ಕೋಟಿಗಳನ್ನ ನುಂಗಿ ನೀರು ಕುಡಿದು ಇವತ್ತು ತಮಿಳುನಾಡನ್ನ ರಾಜಕಾರಣಿಗಳನ್ನ ರೇಡ್ ಮಾಡಿದ್ರೆ 10 ಲಕ್ಷ ಕೋಟಿ ಸಾಲ ಇದೆಯಲ್ಲ, 20 ಲಕ್ಷ ಕೋಟಿ ಅಧಿಕಾರಿಗಳು ರಾಜಕಾರಣಿಗಳನ್ನ ರೇಡ್ ಮಾಡಿದ್ರೆ ತಮಿಳುನಾಡಿನಲ್ಲಿ ಇವರು ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಲೂಟಿ ಮಾಡಿರೋದು, ದೊರಡೆ ಮಾಡಿರೋದು, ಭ್ರಷ್ಟಾಚಾರ ಮಾಡಿರೋ ದುಡ್ಡು 10 ಲಕ್ಷ ಕೋಟಿ ತಮಿಳುನಾಡಿನ ಸಾಲ ತೀರಿಸಿ ಇನ್ನೂ 10 ಲಕ್ಷ ಕೋಟಿಯಲ್ಲಿ ತಮಿಳುನಾಡನ್ನ ಅಭಿವೃದ್ಧಿ ಪಡಿಸಷ್ಟು 20 ಲಕ್ಷ ಕೋಟಿಗಿಂತ ಇನ್ನೂ ಹೆಚ್ಚಿಗೆ ದುಡ್ಡು ಅಲ್ಲಿ ಸಿಗುತ್ತೆ, ಭ್ರಷ್ಟಾಚಾರದ ದುಡ್ಡು. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಮಾಧ್ಯಮದ ಮಿತ್ರರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನೇರವಾಗಿ ನಾನು ಕೇಳದೆ ಹೋದ್ರೆ ಇವತ್ತು ಈ ದೇಶದ ಜನಕ್ಕೆ ಉಳಿಗಾಲ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳ ಜನರಿಗೆ ಉಳಿಗಾಲ ಇಲ್ಲ. ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳನ್ನ ಶಾಸಕಾಂಗದಲ್ಲಿರ್ತಕ್ಕಂಥವ್ರು, ಕಾರ್ಯಾಂಗದಲ್ಲಿರ್ತಕ್ಕಂಥವ್ರು, ನ್ಯಾಯಾಂಗದಲ್ಲಿರ್ತಕ್ಕಂಥವ್ರು, ಪತ್ರಿಕಾಂಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬೊಬ್ಬರು ಈ ದೇಶವನ್ನ ಆಪೋಷಣ ತೆಗೆದುಕೊಳ್ಳೋದಕ್ಕೆ ವಿದ್ಯಾವಂತ ಯುವಕರಾಗಿರ್ತಕ್ಕಂಥ ನಾವು ಯಾರು ಕೂಡ ಅವಕಾಶವನ್ನ ಕೊಡಲ್ಲ, ಆಸ್ಪದವನ್ನ ಮಾಡಿಕೊಡಲ್ಲ. ಇಲ್ಲೋಡ್ರಿ, ಆಪೋಸಿಟ್ ಆಗಿ ನಿಲ್ತಕ್ಕಂಥ ದುಷ್ಟಶಕ್ತಿಗಳ ಬಗ್ಗೆ, ದುರಾತ್ಮಗಳ ಬಗ್ಗೆ, ದೆವ್ವ ಭೂತ ಪೀಡೆ ಪಿಶಾಚಿಗಳ ಬಗ್ಗೆ, ಅಂಧಕಾರದ ಶಕ್ತಿಗಳ ಬಗ್ಗೆ, ಮಾಫಿಯಾ ಶಕ್ತಿಗಳ ಬಗ್ಗೆ, ಭೂಗತ ಲೋಕದ ಶಕ್ತಿಗಳ ಬಗ್ಗೆ, ಭಯೋತ್ಪಾದಕ ಶಕ್ತಿಗಳ ಬಗ್ಗೆ ನನ್ನ ಭಾರತಾಂಬೆಯ ಮಕ್ಕಳು ಯಾವತ್ತಿಗೂ ಸೊಪ್ಪಾಕಲ್ಲ ಅಂತಕ್ಕಂಥ ಮಾತನ್ನ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ದಿಟ್ಟತನದಿಂದ, ಅತ್ಯಂತ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ನಾನು ಹೇಳ್ತಿದ್ದೀನಿ, ಭಾರತಾಂಬೆಯ ಮಕ್ಕಳನ್ನ ನೀವ್ಯಾವತ್ತೂ ಕೂಡ ಹಿಮ್ಮೆಟ್ಸಕ್ಕಾಗಲ್ಲ. ಭಾರತಾಂಬೆಯ ಮಕ್ಕಳ ಜೀವನದ ಜೊತೆ ನೀವ್ ಯಾರೂ ಚೆಲ್ಲಾಟ ಮಾಡೋದಕ್ಕಾಗಲ್ಲ. ಭಾರತ ದೇಶ ಜಗತ್ತಿನಲ್ಲಿ ಎಷ್ಟು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವೋ ಅದೇ ರೀತಿಯಲ್ಲಿ ಈ ದೇಶದಲ್ಲಿ ವಿಶೇಷವಾಗಿ ಯಾವತ್ತೂ ಕೂಡ ಈ ದೇಶದ ಒಳಗಡೆ ನಡೀತಕ್ಕಂತ ಮಾಫಿಯಾಗಳನ್ನ, ಈ ದೇಶದ ಭಾರತಾಂಬೆಯ ಪುತ್ರರು, ಭುವನೇಶ್ವರಿಯ ಪುತ್ರರು ಮಟ್ಟ ಹಾಕಿರ್ತಕ್ಕಂಥದ್ದನ್ನ ಈ ಜಗತ್ ನೋಡಿದೆ. ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಕ್ಕಂಥ ಮೋದಿ ಅವರು ಇವತ್ತು ಈ ದೇಶದ ಪ್ರಧಾನಿಗಳಾಗಿದ್ದಾರೆ. ಮೋದಿ ಏನ್ ಕೆಲಸ ಮಾಡ್ತಿದ್ರು ಅಂತ ಮೋದಿಯ ಇತಿಹಾಸವನ್ನ ನಾವು ಜಾಲಾಡಿಸಿದ್ರೆ, ಮೋದಿ ವಡೋದರ ರೈಲ್ವೆ ನಿಲ್ದಾಣದಲ್ಲಿ ಟೀ ಮಾರ್ತಿದ್ದ ಅಂತಕ್ಕಂಥ ಕೈ ಸತ್ಯ, ಆಳವಾದ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಒಬ್ಬ ಟೀ ಮಾರೋನು ಈ ದೇಶದ ಪ್ರಧಾನಿ ಆಗ್ತಾನೆ ಅನ್ನೋದಾದ್ರೆ ಈ ದೇಶದ ಪ್ರಜಾಪ್ರಭುತ್ವದ ತಾಕತ್ ಹೇಗಿದೆ ಅಂತಕ್ಕಂಥದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಗುಂಡಗಳಿದ್ದಾರೆ ಅಂತಕ್ಕಂಥ ಈ ಅಟ್ಟಹಾಸವನ್ನ ಇವತ್ತು ತಮಿಳುನಾಡಿನಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಮಠ ಹಾಕಿದೆ. ವಿದ್ಯಾವಂತರು ಮಠ ಹಾಕಿದ್ದಾರೆ, ಪ್ರಜ್ಞಾವಂತರು ಮಠ ಹಾಕಿದ್ದಾರೆ, ಮತ್ತು ಅಲ್ಲಿರ್ತಕ್ಕಂಥ ಜನ ಮಠ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ
ನಾನು ಮೋದಿ ಅಂತಕ್ಕಂತ ನನ್ನ ಹಿರಿಯ ಸ್ನೇಹಿತನಿಗೆ ಹೇಳೋದ್ರ ಜೊತೆಯಲ್ಲಿ ಇವಾಗ ನನ್ನ ಕರ್ನಾಟಕದ ವಿಷಯದಲ್ಲಿ ಮೋದಿ ಅವರು ಏನ್ ಆರೋಪ ಮಾಡಿದ್ರು ಸಿದ್ದರಾಮಯ್ಯರವರ ವಿರುದ್ಧ. ಸಿದ್ದರಾಮಯ್ಯರದು ಭ್ರಷ್ಟಾಚಾರಿ ಸರ್ಕಾರ, ಸಿದ್ದರಾಮಯ್ಯರು ಉಚಿತ ಯೋಜನೆಗಳಿಗೆ ಹಣವನ್ನ ಖರ್ಚು ಮಾಡ್ತಿರೋದ್ರಿಂದ ಬೊಕ್ಕಸ ಖಾಲಿಯಾಗಿದೆ, ಕರ್ನಾಟಕದ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋದಿರವರು ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಅಂತ ನಾವು ಕಳೆದ 12 ವರ್ಷದ ಮೋದಿಯ ಜಾತಕವನ್ನ ತೆಗೆದಿಟ್ರೆ, ಮೋದಿಯ ಈ ಬಂಡು ಬದುಕು ಕರ್ನಾಟಕಕ್ಕೆ ನಿನ್ನೆ ಬಂದಾಗ ಮೋದಿಗೆ ಕಪ್ಪು ಬಾವುಟವನ್ನ ತೋರಿಸಿ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ಬೆಂಗಳೂರಿನಲ್ಲಿ ಮಾಡಬೇಕಾಗಿತ್ತು. ಯುವಕರು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಆ ಕೆಲಸ ಮಾಡಲಿಲ್ಲ. ಆ ಒಂದು ನ್ಯೂನತೆಗಳು, ಆ ದೋಷಗಳೇನಿದಾವಲ್ಲ ಅವುಗಳಿಂದ ಬಚಾವಾಗ್ತಕ್ಕಂಥ ಮೋದಿ ಈ ದೇಶದ ಉದ್ದಗಲಕ್ಕೂ ಭಾಷಣಗಳನ್ನ ಹೊಡಿತಾ ಓಡಾಡ್ತಾವ್ರೆ. ಮೋದಿ ಮಾಡ್ತಕ್ಕಂಥ ಒಂದೊಂದು ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿಡ್ತಕ್ಕಂಥ ಕೆಲಸವನ್ನ ದೇಶದ ಉದ್ದಗಲಕ್ಕೂ ನಾವು ಮಾಡ್ತೀವಿ. ಮತ್ತೆ ಇನ್ನು ಮುಂದುವರೆದು ಕರ್ನಾಟಕದಲ್ಲಿ ಇದೇನು ಸಿಎಂ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮಾತನಾಡೋದಾದ್ರೆ, ಇವಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಘನ ಘೋರವಾಗಿರ್ತಕ್ಕಂಥ ಪೈಪೋಟಿ ಇತ್ತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಲೇಬೇಕು ಅಂತ ಟೊಂಕ ಕಟ್ಟಿ ನಿಂತು ಶಸ್ತ್ರಸಜ್ಜಿತ ಸೈನ್ಯದೊಂದಿಗೆ ಸದಾ ಕಾಲ ದೆಹಲಿಯ ದಂಡ ಯಾತ್ರೆಯನ್ನ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಮಾಡ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಫಲರಾಗೋದಕ್ಕೆ ಇಲ್ಲಿ ಕಾಲ, ಸಮಯ, ಸಂದರ್ಭ, ಸನ್ನಿವೇಶ ಮತ್ತು ವಾತಾವರಣಗಳು ಕೂಡಿ ಬರಲಿಲ್ಲ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಮಿನ ಉಸ್ತುವಾರಿಯನ್ನ ಕೊಟ್ಟಿರ್ತಾರೆ. ಅಸ್ಸಾಮಿನಲ್ಲಿ ಕಾಂಗ್ರೆಸ್ ಹೆಸರಿಲ್ಲದಂತೆ ಸೋತು ಹೋಗಿ ಬಿಜೆಪಿ ಪ್ರಚಂಡ ದಿಗ್ವಿಜಯವನ್ನ ಸಾಧಿಸಿ ಅಸ್ಸಾಮಿನಲ್ಲಿ ಬಿಜೆಪಿ ಅಭೂತಪೂರ್ವವಾಗಿರ್ತಕ್ಕಂಥ ಸರ್ಕಾರವನ್ನ ರಚನೆ ಮಾಡಿದೆ. ಈ ಸಂದರ್ಭದಲ್ಲಿ ಡಿಕೆಗೆ ಒಂದು ಹಿನ್ನಡೆ ಆದ್ರೆ ಇವಾಗ ಕೇರಳದ ಇನ್ಚಾರ್ಜ್ ಸಿದ್ದರಾಮಯ್ಯರವರು ವಹಿಸಿಕೊಂಡಿದ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯರವರ ಬಲಗೈ ಬಂಟ ಜಮೀರ್ ಅಹ್ಮದ್ ರವರನ್ನ ಕೇರಳದ ಚುನಾವಣಾ ಪ್ರಚಾರ ತಂತ್ರಗಾರಿಕೆಯ ಪ್ರತಿಯೊಂದು ವಿಷಯದಲ್ಲೂ ಜಮೀರ್ ಅಹ್ಮದ್ ರವರನ್ನ ಕೇರಳಕ್ಕೆ ಸಿದ್ದರಾಮಯ್ಯರವರು ಕಳಿಸಿಕೊಟ್ಟಿದ್ರು. ಕೇರಳದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಗೆದ್ದು ಬಂದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತವೆ ಮತ್ತು ಹೈಕಮಾಂಡಿನಲ್ಲಿ ಅತ್ಯಂತ ಪ್ರಭಾವಳಿಗಳನ್ನ ಹೊಂದಿರತಕ್ಕಂತ ಪ್ರಭಾವಶಾಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅಲ್ಲಿ ಒಂದು ಕೇರಳದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಇಂತಹ ಸಂದರ್ಭಗಳನ್ನು ನೋಡಿದಾಗ ಸಿದ್ದರಾಮಯ್ಯರವರ ಕೈ ಮೇಲಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ರವರು ಒಂದೆರಡು ಹೆಜ್ಜೆ ಹಿಂದೆಯನ್ನ ಇಟ್ಟಿದ್ದಾರೆ. ಮತ್ತು ಕರ್ನಾಟಕದ ಏನು ಉಪಚುನಾವಣೆಗಳು ಅಂತ ನಡೆದವಲ್ಲ 2 ವಿಧಾನಸಭಾ ಕ್ಷೇತ್ರಗಳಿಗೆ, ಬಾಗಲಕೋಟೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ಅಲ್ಲಿ ಸಿದ್ದರಾಮಯ್ಯರವರು ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿದ್ರು, ಒಂದು ಲೀಡಿಂಗ್ ಗೆಲುವನ್ನ ಕೊಟ್ಟರು. ಹಾಗಾಗಿ ಸಿದ್ದರಾಮಯ್ಯರವರ ಕೈ ಇಲ್ಲೂ ಕೂಡ ಮೇಲಾಗಿದೆ. ದಾವಣಗೆರೆ ಇನ್ಚಾರ್ಜ್ ಅನ್ನ ಡಿ ಕೆ ಶಿವಕುಮಾರ್ ತಗೊಂಡಿದ್ರು, ಲೀಡಿಂಗ್ ಸ್ವಲ್ಪ ಕಮ್ಮಿ ಆಯಿತು. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಸ್ವಲ್ಪ ಅವರು ವೀಕ್ ಆಗಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಆ ಒಂದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯರವರು ಇರ್ಬೋದು, ಅವ್ರ ಮೇಲು ಇವ್ರು ಕೀಳು ಅಂತಕ್ಕಂಥ ಇಲ್ಲಿ ವಿಶ್ಲೇಷಣೆ ನಾವು ಏನೇ ಮಾಡುವಾಗಲೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಾಲ, ಸಮಯ, ಸಂದರ್ಭಗಳು ಮತ್ತು ಇಚ್ಛಾಶಕ್ತಿ, ಬದ್ಧತೆ ಅಂತಕ್ಕಂಥದ್ದು ಅದು ಸಿದ್ದರಾಮಯ್ಯರ ಪರ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಘಟಾನುಘಟಿ ಕರ್ನಾಟಕವನ್ನ ಏನು ಗೆಲ್ಲೇಬೇಕು ಅಂತ ಮೋದಿರವರು, ಅಮಿತ್ ಶಾ ರವರು 2 ವಿಧಾನಸಭೆಯ ಚುನಾವಣೆಯಲ್ಲಿ 7-8 ಕೆರೆ ನೀರು ಕುಡಿದು ಇಲ್ಲಿ ಸರ್ಕಸ್ ಗಳನ್ನ ಮಾಡಿದ್ರು. ಆದ್ರೂ ಇವತ್ತು ಕರ್ನಾಟಕ ರಾಜ್ಯವನ್ನ ಗೆಲ್ಲೋದಕ್ಕೆ ಯಾಕಾಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅಂತಕ್ಕಂತಹ ಕರ್ನಾಟಕದ ಅಹಿಂದ ವರ್ಗಗಳ ಅಸ್ಮಿತೆ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಈ ಏನು ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಮನಸ್ಸುಗಳನ್ನ, ಹೃದಯಗಳನ್ನ ಗೆದ್ದು ಅವರ ಪಾದವನ್ನ ತೊಳೆದು ಸಿದ್ದರಾಮಯ್ಯರವರು ಸೇವೆಯನ್ನ ಸಲ್ಲಿಸ್ತಾ ಇರೋದ್ರಿಂದ ಆ ಅಹಿಂದ ವರ್ಗದ ಶಕ್ತಿಯ ಮುಂದೆ ಮೋದಿಯ ಏನು ಅಕ್ಷೋಹಿಣಿ ಸೈನ್ಯ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸೋತಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯರವರು ಇವಾಗ ಇನ್ನು 2 ವರ್ಷಗಳ ಕಾಲ ಹೈಕಮಾಂಡಿನ ಕಟ್ಟಾಜ್ಞೆಯ ಮೇರೆಗೆ ಯಾರು ಕೂಡ ಮುಖ್ಯಮಂತ್ರಿಯ ಸ್ಥಾನಮಾನ, ಹುದ್ದೆ, ಗೌರವಗಳನ್ನ ಕೇಳದಂತ ಒಂದು ಪರಿಸ್ಥಿತಿ, ಒಂದು ಲಡ್ಡು ಸಿದ್ದರಾಮಯ್ಯರವರ ಬಾಯಿಗೆ ಬಂದು ಬಿದ್ದು ಸಿದ್ದರಾಮಯ್ಯರವರು ಈಗ ಕರ್ನಾಟಕದ ಪ್ರಜಾಪ್ರಭುತ್ವದ, ಕರ್ನಾಟಕದ ವೀರ ಧೀರ ಶೂರರಾಗಿ ಇವತ್ತು ಜನರ ಸೇವೆಯನ್ನ ಮತ್ತೊಮ್ಮೆ
ನಿರ್ಭೀತಿಯಿಂದ ನಿಷ್ಕಳಂಕವಾಗಿ ನಿಷ್ಠೂರವಾಗಿ ಆಡಳಿತವನ್ನ ಜನಪರವಾಗಿ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳ ಪರವಾಗಿ ಇನ್ನು ಹೆಚ್ಚೆಚ್ಚಾಗಿ ದುಡಿದು ಅಹಿಂದ ವರ್ಗಗಳನ್ನ, ಆ ಅಹಿಂದ ವರ್ಗಗಳಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ತಕ್ಕಂತ ಒಂದು ಆರ್ಥಿಕವಾದ ಶಕ್ತಿಯನ್ನ ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯರವರು ಟೊಂಕ ಕಟ್ಟಿ ನಿಂತು ದುಡಿಬೇಕು ಅಂತಕ್ಕಂತ ಒಂದು ಮನವಿಯನ್ನ ಕರ್ನಾಟಕದ ಅಹಿಂದ ವರ್ಗಗಳ ಪರವಾಗಿ ನಾನು ವಿಶೇಷವಾಗಿ ಮನವಿಯನ್ನ ಸಿದ್ದರಾಮಯ್ಯರವರಲ್ಲಿ ಮಾಡ್ಕೊಳ್ತೇನೆ. ಮತ್ತು ಸಿಎಂ ಕುರ್ಚಿಗಾಗಿ ಯಾರು ಕೂಡ ಟವಲ್ ಹಾಕಕ್ ಹೋಗಲ್ಲ, ಯಾರೂ ಖರ್ಚಿಪ್ ಹಾಕಕ್ ಹೋಗಲ್ಲ. ಇವಾಗ ಅಂತ ಯಾವುದೇ ಒಂದು ಬೇಡಿಕೆಗಳಾಗ್ಲಿ, ವಿಷಯ ವಸ್ತುವಾಗ್ಲಿ ಹೈಕಮಾಂಡಿನ ಅಂಗಳದಲ್ಲಿ ಚರ್ಚಾ ವಸ್ತುವಾಗಿ ಉಳಿದಿಲ್ಲ. ಮತ್ತು ಹೈಕಮಾಂಡಿನ ಟೇಬಲಿನ ಮೇಲೆ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿ ಅಂತಕ್ಕಂಥ ಮನವಿಯನ್ನ ಒತ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಜಲಸಂಪನ್ಮೂಲ ಸಚಿವರು, ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರು, ಈ ರೀತಿ ಸಕಲ ರೀತಿಯ ಈ ಪ್ರಜಾಪ್ರಭುತ್ವದ ಶಕ್ತಿ, ಎರಡನೇ ಶಕ್ತಿ ಕೇಂದ್ರವಾಗಿ ಉಳಿದಿರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರು ತಾವು ರಾಜಕೀಯವಾಗಿ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನ ಹುದ್ದೆಯನ್ನ ಕೇಳದೇ ಇರತಕ್ಕಂತ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ದೇವರು ಇನ್ನೊಂದಿಷ್ಟು ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತ ಒಂದು ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಕೇಳ್ಕೊಳ್ಳೋದ್ರ ಜೊತೆಯಲ್ಲಿ, ಮತ್ತು ವಿಜಯರವರು ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಆಡಳಿತವನ್ನ ತರೋದ್ರ ಜೊತೆಯಲ್ಲಿ ತಮಿಳುನಾಡಿನಲ್ಲಿ, ಇಡೀ ತಮಿಳುನಾಡಿನ ಸರ್ವತೋಮುಖವಾಗಿರ್ತಕ್ಕಂಥ, ಸರ್ವಾಂಗೀಣವಾಗಿರ್ತಕ್ಕಂಥ, ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಗೆ ವಿಜಯರವರು ಟೊಂಕ ಕಟ್ಟಿ ನಿಂತು ದುಡಿಲಿ. ಅವತ್ತೇನು ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಾಗ ಸಿಂಹ ಗರ್ಜನೆಯನ್ನ ಮಾಡಿದ್ರಲ್ಲ, ಅದು ಒಂದು ಆಡಳಿತದ ಒಂದು ಯಂತ್ರದಲ್ಲಿ ಅದು ಅತ್ಯಂತ ಚುರುಕಾಗಿ ಸದಾಕಾಲ ಪ್ರತಿ ಕ್ಷಣಕ್ಕೂ ಕೂಡ ಅದು ಕೆಲಸ ಮಾಡ್ಲಿ ಅಂತಕ್ಕಂತ ಒಂದು ವಿನಂತಿಯನ್ನ ನಾನು ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯರವರಿಗೆ ಈ ಒಂದು ನನ್ನ ಡಿಟೆಕ್ಟಿವ್ ಲೆಜೆಂಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಿನ ಮೂಲಕ ಒಂದು ಮನವಿಯನ್ನ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸಿದ್ದರಾಮಯ್ಯರವರು ಕೂಡ ಇನ್ನು ಮುಂದೆ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳು ಸ್ವಾಭಿಮಾನದಿಂದ ಬದುಕಬೇಕು, ಅವರಿಗೆ ಆರ್ಥಿಕವಾದ ಶಕ್ತಿಯನ್ನ ಕೊಡ್ತಕ್ಕಂಥ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರಬೇಕು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಅಂದ್ರೆ ಎಲ್ಲ ಜಾತಿ ಧರ್ಮ ವರ್ಗ ವರ್ಣ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಬಡವರನ್ನ ಅವರು ದಲಿತರು ಅಂತ ವಿಶಾಲ ಹೃದಯದಿಂದ ಹೇಳಿದ್ರಲ್ಲ, ಅಂತ ಒಂದು ವಿಶಾಲವಾದ ಹೃದಯದಿಂದ ನೀವು ಈ ರಾಜ್ಯವನ್ನ ಮುನ್ನಡೆಸಬೇಕು. ಯಾವುದೇ ಧರ್ಮ ಜಾತಿ ವರ್ಗ ವರ್ಣ ಪ್ರಾಂತ್ಯಕ್ಕೆ ಸೇರಿದ್ರು ಕೂಡ ಸಿದ್ದರಾಮಯ್ಯರವರೇ ಅವರು ನಿಮ್ಮ ಮನೆಯ ಮಕ್ಕಳು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಎಲ್ಲರೂ ನೀವು ಈ ಇಡೀ ಕರ್ನಾಟಕ ರಾಜ್ಯವನ್ನ ನೀವು 2 ವರ್ಷದಲ್ಲಿ ಸಮಗ್ರವಾಗಿ ಸರ್ವಾಂಗೀಣವಾಗಿ ಸರ್ವತೋಮುಖವಾಗಿ ನೀವು ಅಭಿವೃದ್ಧಿಯನ್ನ ಮಾಡಲೇಬೇಕು ಅಂತಕ್ಕಂಥ ವಿನಂತಿಗಳೊಂದಿಗೆ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.